ಎಲ್ಲರಿಗೂ ನಮಸ್ಕಾರ. ಅಂಗನವಾಡಿ ಕಾರ್ಯಕರ್ತೆಯರ ಮನದಾಳದ ಮಾತು. ನಮ್ಮದು ಸರ್ಕಾರಿ ನೌಕರಿ ಅಲ್ಲ, ಕಾಯಂ ವೇತನವೂ ಇಲ್ಲ. ಸರ್ಕಾರ ನೇಮಿಸಿದ್ದು ಕೇವಲ ಅಂಗನವಾಡಿ ಕಾರ್ಯಕರ್ತೆ. ಕೆಲಸದ ಬಗ್ಗೆ ಹೇಳುತ್ತಾ ಹೋದರೆ ಅಷ್ಟಿಷ್ಟು ಎನ್ನುವ ಲೆಕ್ಕವಿಲ್ಲ. ಯಾವಾಗ ಏನು ಬರುತ್ತೋ ಎಂಬ ಆ ದೇವರೇ ಬಲ್ಲ. ಮೊದಲು ಅಂಗನವಾಡಿ ಕೇಂದ್ರಗಳಲ್ಲಿ ದಾಖಲೆಗಳ ನಿರ್ವಹಣೆ ಮಾಡುತ್ತಿದ್ದರು. ಈಗ ಸರ್ಕಾರ ಮೊಬೈಲ್ ಕೊಟ್ಟ ಬಳಿಕ ಮತ್ತಿಷ್ಟು ಕೆಲಸದ ಹೊರೆ ಹೆಚ್ಚಾಯಿತು ನೋಡಿ. ದಾಖಲೆಗಳ ಜೊತೆಗೆ ಪೋಷನ್ ಟ್ರ್ಯಾಕ್ನಲ್ಲಿ ನಿತ್ಯವೂ ಮಕ್ಕಳ ಹಾಜರಿ, ಉಪಹಾರ, ಮನೆ ಭೇಟಿ, ECC ಮಾಡುವುದು. ಇದಲ್ಲದೆ ಗರ್ಭಿಣಿ, ಬಾಣಂತಿ ಮಕ್ಕಳ ನೋಂದಣಿ ಮಾಡಿಕೊಳ್ಳಬೇಕಾದರೆ ಆಧಾರ್ ಕಾರ್ಡ್, ಮೊಬೈಲ್ ಅಥೆಂಟಿಕೇಷನ್ ಎಂದರೆ ದೃಢೀಕರಣದ ಮೂಲಕವೇ ನೋಂದಣಿ ಮಾಡಿಕೊಳ್ಳಬೇಕು. ಇದರ ಕಷ್ಟ ಅಷ್ಟಿಷ್ಟಲ್ಲ. ಮೊಬೈಲ್ ಒಂದು ಕಡೆ, ಫಲಾನುಭವಿ ಇನ್ನೊಂದು ಕಡೆ. ವಾರ ತಿಂಗಳವರೆಗೂ ಆಗದೇ ಇದ್ದರೂ ಸಹ ನೋಂದಣಿ ಮಾಡಿಕೊಳ್ಳಬೇಕು. ಏಕೆಂದರೆ ನಮ್ಮ ಕೇಂದ್ರದ ಫಲಾನುಭವಿ ಬಿಡುವ ಮಾತಿಲ್ಲ. ಜೊತೆಗೆ ಸೆಂಟಿಂಗ್ ವಿಸ್ಟಿಂಗ್ ಫೇಸ್ ವೆರಿಫಿಕೇಷನ್ ಅಂದರೆ ಮುಖ ಪರಿಶೀಲನೆ. ಇದಲ್ಲದೆ ಮಾತೃವಂದನಾ, ಭಾಗ್ಯಲಕ್ಷ್ಮಿ, ಆ ಸರ್ವೆ ಈ ಸಭೆ ಒಂದಲ್ಲ ಒಂದು ಕೆಲಸದ ಒತ್ತಡ ಬರುವುದಂತೂ ನಿಜ. ಇನ್ನು ಶಾಲಾ ಪೂರ್ವ ಶಿಕ್ಷಣ ಮಾಡುವುದಾದರೂ ಯಾವಾಗ, ಸಮಯ ಸಿಗುವುದಾದರೂ ಯಾವಾಗ ನೀವೇ ತಿಳಿದುಕೊಳ್ಳಬೇಕು. BA, BCom, D.Ed ಇತ್ಯಾದಿ ಶಿಕ್ಷಣ ಪಡೆದರೂ ಸಹ ಕೆಲವರು ಇವರಿಗೇನು ಮಾಡುವರು, ಇವರಿಗೇನು ಬರುವುದು ಎಂಬ ಚುಚ್ಚು ಮಾತುಗಳಿಂದ ನಮ್ಮನ್ನು ಕನ್ನಡಕದಿಂದಲೇ ನೋಡುವರು. ಮನ ನೊಂದು ಕಣ್ಣೀರು ಸುರಿದರೂ ಕೆಲಸದ ಜವಾಬ್ದಾರಿ ಎಚ್ಚರಿಸುತ್ತದೆ. ಹೊಟ್ಟೆಪಾಡು ನೋಡಿ, ಗಟ್ಟಿ ನಿಲ್ಲಬೇಕು ನಾವಿಲ್ಲಿ. ಕೊಡುವರು ಒಬ್ಬ, ಕೆಡುವನು ಇನ್ನೊಬ್ಬ, ಮಧ್ಯದಲ್ಲಿ ನಾನೊಬ್ಬಳು. ಏನು ಮಾಡಲು ಸಾಧ್ಯ ನೀವೇ ಹೇಳಿ. ಒಪ್ಪಿಕೊಂಡ ಮೇಲೆ ಅಪ್ಪಿಕೊಂಡು ನಡೆಯಬೇಕಾದುದು ನಾವು. ಮೆಚ್ಚಿಕೊಳ್ಳುವರು ಇರಲಿ ಬಿಡಲಿ ನಮ್ಮ ಹೃದಯ. ಧನ್ಯವಾದಗಳು.